ಜೊತೆಯಲ್ಲಿ ನೋಡಿ ಈಗ ಆನೆಗಳ ಸಂಖ್ಯೆ ಅಂತೂ ಜಾಸ್ತಿ ಆಗಿದೆ. ಆನೆ 30-40 ಕಿಲೋಮೀಟರ್ ಡೈಲಿ ಚಲನವನ್ನು ಮಾಡ್ತಾ ಇರ್ತದೆ. ಹೀಗಾಗಿ ಆನೆಗಳು ಅದು ಸಮಸ್ಯೆ. ಹುಲಿ ಥರನೇ, ಹುಲಿಗಿಂತಲೂ ಜಾಸ್ತಿ ಆನೆದಿದೆ. ಮೊದಲಿನಿಂದಲೂ ಸುಮಾರು 100 ಆನೆಗಳು ಕೊಡಗಿನಲ್ಲಿ ಅರಣ್ಯ ಪ್ರದೇಶದಿಂದ ಹೊರಗಡೆ ಇದ್ದಾವೆ. ಅಂದರೆ ಹೊರಗಡೆ ಇದ್ದಾವೆ ಅಂದರೆ ಬರೋದು ಹೋಗೋದು ಮಾಡ್ತಾವೆ? ಇಲ್ಲ, ಹೊರಗಡೆ ಸ್ವಲ್ಪ. ಅವು ಅಲ್ಲೇ ಹುಟ್ಟಿದ್ದಾವೆ, ಅಲ್ಲಿ ಟೀ ಎಸ್ಟೇಟ್ಗಳಿದ್ದಾವೆ, ಅಲ್ಲೇ ಬೆಳೀತವೆ, ಅಲ್ಲೇ ನಡೆದಾಡ್ಕೊಂಡಿದ್ದಾವೆ. ಕೆಲವೊಂದು ಹೋಗೋದು ಬರೋದು ಮಾಡ್ತವೆ. ಈ ಆನೆಗಳು ಅಲ್ಲಿ ಮಾನವನ ಓಡಾಟ ಜಾಸ್ತಿ ಆಯಿತು. ಇವತ್ತು ಅವರಿಗೆ ಆನೆಗಳ ಬಗ್ಗೆ, ಹುಲಿಗಳ ಬಗ್ಗೆ, ಚಿರತೆಗಳ ಬಗ್ಗೆ ಅವರಿಗೆ ಅಧ್ಯಯನ ಇರಲಿಲ್ಲ ಅಂತ ಹೇಳಿದರೆ ಕೂಲಿ ಕಾರ್ಮಿಕರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬಂದವರು ಅದಕ್ಕೇನಾದರೂ ಆಗಿದರೆ ಇಂಥ ಒಂದು ಮಾನವ ಪ್ರಾಣಿ ಸಂಘರ್ಷ ಆಗ್ತದೆ. ಅಂದರೆ ನಿರಂತರವಾಗಿ ನಾವು ಸರಾಸರಿ ತೆಗೆದುಕೊಂಡ್ರೆ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಸುಮಾರು 50-60 ಜನ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮೃತಪಡ್ತಾ ಇದ್ದಾರೆ. ಅದೇನೇ ಒರಿಸ್ಸಾ ತೊಗೊಂಡ್ರೆ 120 ಜನ ಮೃತಪಡ್ತಾರೆ, ಸಾಯ್ತಾರೆ ಒರಿಸ್ಸಾದಲ್ಲಿ. ವೆಸ್ಟ್ ಬೆಂಗಾಲ್ದಲ್ಲಿ ಅಲ್ಲಿನೂ ಜಾಸ್ತಿ ಇದೆ. ಆನೆಗಳು ಕಡಿಮೆ ಇದ್ದರೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹುಲಿ ದಾಳಿಯಿಂದ ಸುಮಾರು 2 ವರ್ಷ ಕೆಳಗಡೆ ನಾನು ನೋಡಿದ್ದೆ, 80 ಜನ ಮೃತಪಟ್ಟಿದ್ರು ಹುಲಿ ದಾಳಿಯಿಂದ. ಈ ರೀತಿಯಲ್ಲಿ ಇದು ಎಲ್ಲ ಕಡೆ ಇದೆ. ಆಯ್ತು ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ರಲ್ಲ, 10 ಮಾರ್ಕ್ಸ್ ಪೈಕಿ ನಿಮಗೆ ನೀವೇ ಎಷ್ಟು ಮಾರ್ಕ್ಸ್ ಕೊಟ್ಕೋತೀರಿ ಆಸ್ ಅ ಫಾರೆಸ್ಟ್? ಜನ ಕೊಡಲಿ ಮಾರ್ಕ್ಸ್. ನಾನು ಮಾಡಿದ್ದ ನೋಡಿ, ಈಗ ಯಾವುದು ಇವತ್ತು ಪ್ರಚಾರದ ಯುಗ ಇದೆ, ಇವತ್ತು ಸಾಮಾಜಿಕ ಜಾಲತಾಣದ ಯುಗ ಇದೆ. ಅನೇಕ ಸಲ ಸತ್ಯ ಸುಳ್ಳಾಗುತ್ತೆ, ಸುಳ್ಳು ಸತ್ಯ ಆಗುತ್ತೆ. ಭಾಳಷ್ಟು ಜನ ಇವತ್ತಿನ ದಿವಸ ಏನಾಗ್ತಾ ಇದೆ, ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ.